ಭಾರತದ ಮಾಜಿ ಪ್ರಧಾನಿ, ಶ್ರೇಷ್ಠ ವಾಗ್ಮಿ, ಕವಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನೇತಾರ ಅಜಾತಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆಯನ್ನು ಶಿಡ್ಲಘಟ್ಟ ನಗರದ ಬಿಜೆಪಿ ಸೇವಾಸೌಧ ಕಚೇರಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರದ ಮುಂದೆ ದೀಪಗಳನ್ನು ಹಚ್ಚಿ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಭಾರತೀಯ ಜನತಾ ಪಾರ್ಟಿಯ ಬುನಾದಿಯನ್ನ ಗಟ್ಟಿಯಾಗಿ ಕಟ್ಟಿದ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಹುದ್ದೆಗೆ ಅಂಟಿಕೊಳ್ಳದೆ ನಿಸ್ವಾರ್ಥವಾಗಿ ದೇಶ ಸೇವೆಗೆ ತಮ್ಮ ಜೀವನವನ್ನ ಸಮರ್ಪಿಸಿದವರು. ಅವರ ಆದರ್ಶಗಳೇ ಇಂದಿನ ವಿಶ್ವ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಾರ್ಗದರ್ಶಿಯಾಗಿವೆ. ವಾಜಪೇಯಿ ಅವರ ಹಾದಿಯಲ್ಲೇ ನಡೆಯುತ್ತಾ ಬಿಜೆಪಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಿ ಭಾರತವನ್ನು ನಂಬರ್ 1 ರಾಷ್ಟ್ರವಾಗಿಸುವ ಪ್ರಧಾನಿ ಮೋದಿಯವರ ಕನಸನ್ನು ನನಸು ಮಾಡುವ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕು ಎಂದು ಹೇಳಿದರು. ಅಜಾತಶತ್ರು ನಮ್ಮೆಲ್ಲರ ಮಾರ್ಗದರ್ಶಿಗಳು ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಬುನಾದಿಯನ್ನ ಗಟ್ಟಿಯಾಗಿ ಕಟ್ಟತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತಿನ ದಿವಸ ಅವರ 101ನೇ ವರ್ಷದ ಜನ್ಮದಿನದ ಅಂಗವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತಿನ ದಿವಸ ಅವರಿಗೆ ದೀಪೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಎಲ್ಲಾ ನಾಗರಿಕರಿಗೂ ನಮನಗಳನ್ನು ತಿಳಿಸ್ತಾ, ಈಗಾಗಲೇ ನಮ್ಮ ಹಿರಿಯರಾಗಿರ್ತಕ್ಕಂತಹ ವೈದ್ಯರಾಗಿರ್ತಕ್ಕಂತಹ ಸತ್ಯನಾರಾಯಣ ಸಾಹೇಬ್ ಅವರು ಹೇಳ್ತಾ ಇದ್ರು, ಆ ಪುಣ್ಯಾತ್ಮನ್ನ ಇವತ್ತಿನ ದಿವಸ ಪ್ರತಿ ಮನೆಯಲ್ಲೂ ಸಹ ಅವರ ಫೋಟೋವನ್ನ ಇಟ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಪ್ರತಿದಿನ ನಾವು ಪೂಜೆಯನ್ನ ಮಾಡಬೇಕು ಅಂತ ಆದರ್ಶ ವ್ಯಕ್ತಿ. ಯಾಕಂತ ಹೇಳಿದ್ರೆ ಇಂದಿನ ರಾಜಕಾರಣವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಒಂದು ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂತಹ ಒಂದು ರಾಜಕಾರಣವನ್ನ ಯಾರು ಏನೇ ಆಗಲಿ, ಆ ಪಕ್ಷ ಏನಾದ್ರೂ ಆಗೋಗಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ವ್ಯಕ್ತಿಗಳೇ ಪ್ರಧಾನಮಂತ್ರಿಗಳ ಅಭ್ಯರ್ಥಿ, ಅವರೇ ಡಿಸಿಷನ್ ಮಾಡಬೇಕು, ನಾವೇ ಹೈಕಮಾಂಡ್ ಅಲ್ಲಿ ಇರಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಇಂದಿನ ಕಾಲದ ರಾಜಕಾರಣದಲ್ಲಿ ಯಾವುದೇ ಆಸೆ ಆಕಾಂಕ್ಷೆಗಳು ಹಾಗೂ ಆ ಪ್ರಧಾನಮಂತ್ರಿ ಹುದ್ದೆಯ ಕುರ್ಚಿಗೆ ಹಟ್ಟಿಕೊಳ್ಳದೆ ನಿಸ್ವಾರ್ಥವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾಕಂತ ಹೇಳಿದ್ರೆ ಅವರ ಹಾದಿಯಲ್ಲಿ ಬಂದಿರತಕ್ಕಂತಹ ನಮ್ಮ ವಿಶ್ವನಾಯಕವಾಗಿರ್ತಕ್ಕಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನೋಡಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ. ಯಾಕಂದ್ರೆ ಅವರೆಲ್ಲರೂ ಸಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಹಾದಿಯಲ್ಲಿ ಅವರ ಆದರ್ಶಗಳನ್ನು ಇಟ್ಕೊಂಡು ಇವತ್ತು ದಿವಸ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರೋದು. ಕೇವಲ ಒಂದು ಚಾಯ್ ಮಾಡ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇವತ್ತು ದಿವಸ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ವಾಜಪೇಯಿ ಅವರಂತಹ ಡಾಕ್ಟರ್ ಸತ್ಯನಾರಾಯಣ ರಾವ್ ಮಾತನಾಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ರಾಜಕಾರಣದಲ್ಲಿ ಅಪರೂಪದ ವ್ಯಕ್ತಿತ್ವ. 1952ರಲ್ಲಿ ಸೈಕಲ್ ಮೇಲೆ ಸಂಚರಿಸುತ್ತಾ ಪಕ್ಷವನ್ನು ಕಟ್ಟಿದ ದಿನಗಳಿಂದ ಹಿಡಿದು ದೇಶದ ಪ್ರಧಾನಿಯಾಗುವವರೆಗೆ ಅವರ ಜೀವನ ತ್ಯಾಗ ಮತ್ತು ಮೌಲ್ಯಗಳ ಪ್ರತೀಕವಾಗಿದೆ. ಚಪ್ಪಲಿ ಇಲ್ಲದ ದಿನಗಳಲ್ಲಿ ದೊರೆತ ಚಪ್ಪಲಿಯನ್ನು ದಾರಿಯಲ್ಲಿ ಕಂಡ ಭಿಕ್ಷುಕನಿಗೆ ದಾನ ಮಾಡಿದ ಅವರ ಉದಾರತೆ, ದೇಶದ ಹಿತವನ್ನು ಎಲ್ಲಕ್ಕಿಂತ ಮೇಲಾಗಿ ನೋಡಿದ ಅವರ ಮನೋಭಾವನೆಗೆ ಉದಾಹರಣೆ. ರಾಷ್ಟ್ರೀಯ ಹೆದ್ದಾರಿ, ಎಕ್ಸ್‌ಪ್ರೆಸ್ ವೇ ಸೇರಿದಂತೆ ಅನೇಕ ಮೂಲಸೌಕರ್ಯ ಅಭಿವೃದ್ಧಿಗೆ ಅವರು ಹಾಕಿದ ಬುನಾದಿ ಎಂದಿಗೂ ದೇಶದ ಪ್ರಗತಿಗೆ ಕಾರಣವಾಗಿದೆ ಎಂದು ಸ್ಮರಿಸಿದರು. ನಮ್ಮ ದಿವಂಗತ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನಗಳ ಅಂಗವಾಗಿ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಸೇರಿ ಅವರ ಈ ಜನ್ಮದಿನಕ್ಕೆ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ಭಾರತ ಕಂಡಂತ ಅತ್ಯಂತ ಶ್ರೇಷ್ಠ ಅಟಲ್ ಬಿಹಾರಿ ವಾಜಪೇಯಿ ಇಂಥ ವ್ಯಕ್ತಿ ಅಂತ 1952ರಲ್ಲಿ
ಅವರಿಗೆ ಸೈಕಲ್ ಮೇಲೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿತ್ತು. 1952ರಲ್ಲಿ ಕಾಲು ಚಪ್ಪಲಿ ಹಾಕೊಳ್ಳಕ್ಕೆ ಅವ್ರಿಗಿರ್ಲಿಲ್ಲ. ಅವಾಗ ನಮ್ಮ ಮುಖಂಡರಾದ ಮನಾಗಿ ಯಾರೋ ಒಬ್ಬ ಭಿಕ್ಷುಕ ಅವನಿಗೆ ಹಾಲು ಚಪ್ಪಲಿ ಇಲ್ಲ ಅಂತ ಅದನ್ನು ಕೊಟ್ಟು ಅಂತ ವ್ಯಕ್ತಿಯನ್ನ ಇಬ್ಬರಿಂದ ಕಟ್ಟಿದಂತಹ ದೊಡ್ಡ ಗೌರವವನ್ನ ಹಿಮಾಲಯ ಪರ್ವತದಂತಹ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದಾರೆ. ಇವತ್ತೆಲ್ಲ ನಾವು ನಮ್ಮ ದೇಶ ಪ್ರಧಾನಿ ಮೋದಿ ಅವರನ್ನ ಅವ್ರು ಎಲ್ಲೋ ಇರೋದನ್ನ ಬಂದು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾಡಿ 2009ರಲ್ಲಿ ಇವತ್ತು ಒಂದು ಅನನ್ಯ ರತ್ನವನ್ನು ಭಾರತ ದೇಶ ಕೊಟ್ಟಿದ್ದಾರೆ. ಬಂಧುಗಳೇ, ವಾಜಪೇಯಿ ಮಾಡಿದ ಒಂದು ದೊಡ್ಡ ತಪ್ಪು ಏನು ಅಂತಂದ್ರೆ 2005ರಲ್ಲಿ ನಮ್ಮ ಈ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಅಮೆರಿಕದ ಒಂದು ವಾಯು ನಿಲ್ದಾಣದಲ್ಲಿ ವಿಮಾನ ನಿಲ್ದಾಣದಲ್ಲಿ ಅವರು ಗಾಂಜಾ ದುಡ್ಡು ಎಲ್ಲ ಸಿಕ್ಕಿದಾಗ ನಮ್ಮ ದೇಶಕ್ಕೆ ಮಾನ ಮರ್ಯಾದೆ ಹೋಗುತ್ತೆ. ಮಾಜಿ ಪ್ರಧಾನಿ ಅವರು ಅವತ್ತು ಬಿಡಿಸಿದ್ದು ಇವತ್ತು ಅವರಿಗೆ ಭಾರತ ದೇಶಕ್ಕೆ ದೊಡ್ಡ ಕಳಂಕ ಕಟ್ಟಿದ್ದಾರೆ ಅಂತ ವ್ಯಕ್ತಿ. ದೇಶಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇವತ್ತು ನಾವು ದೊಡ್ಡ ದೊಡ್ಡ ರೋಡ್ಗಳೆಲ್ಲ ಓಡಾಡ್ತಿದ್ದೀವಿ, ಹೈವೇಸು ಎಕ್ಸ್ಪ್ರೆಸ್ ವೇಸು ಎಲ್ಲ. ಅದು ವಾಜಪೇಯಿ ಎಷ್ಟು ಆಕ್ಸಿಡೆಂಟ್ ಆಗ್ಬೋದು. ಅದೇ ತರ ನಮ್ಮ ಹಳ್ಳಿ ಇಂಥದ್ದೆಲ್ಲ ಯೋಜನೆಗಳನ್ನು ತಂದು ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಅಂತ ಅವರಿಗೆ ಅನಂತ ಕೋಟಿ ಜೈ ಭಾರತ್, ಜೈ ಅಟಲ್ ಬಿಹಾರಿ, ನರೇಂದ್ರ ಮೋದಿ ಅವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅನಂತ ಕೋಟಿ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ, ನಗರ ಮಂಡಲಾಧ್ಯಕ್ಷ ನರೇಶ್, ಬಿಸಿ ನಂದೀಶ್, ಸೋಮಣ್ಣ, ಅರಿಕೆರೆ ಮುನ್ರಾಜು, ಮಂಜುಳಾ, ರೂಪಾ, ಜಯಂತಿ, ಗ್ರಾಮನಾರಾಯಣ ಸ್ವಾಮಿ, ಮಧು, ಚಲುರಾಜ್, ಸುಬ್ರಮಣಿ, ಆನಂದ್, ನಾಗೇಶ್, ಬಾಲಕೃಷ್ಣ ಸೇರಿದಂತೆ ಹಲವಾರು ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ.